ಆ್ಯಂಡ್ ಕಮಿಂಗ್ ಟು ನನ್ನ ಎಲ್ಲ ಬ್ರದರ್ಸ್, ನಮ್ಮ ಗಜಪಡೆ, ನಮ್ಮ ಧನುವರಾಗಲಿ ಆ್ಯಂಡ್ ನಮ್ಮ ಸೈಯದ್ ಅವರಾಗಲಿ ಆ್ಯಂಡ್ ವಿನಯ್ ಸರ್ ಅವರಾಗಲಿ, ನಮ್ಮ ಚೇತು ಮಾರ, ಅಷ್ಟೇ ನಿಮ್ಮ ಹೆಸರು ಚೇಂಜು ಮಾರ ಅಂತಾನೆ, ಮಾರ ಆ್ಯಂಡ್ ನಮ್ಮ ಯಶಸ್ ಸೂರಿ ಅವರಾಗಲಿ ಆ್ಯಂಡ್ ಮೈ ಸ್ಮಾಲ್ ಯಂಗೆಸ್ಟ್ ಬ್ರದರ್ ಅಭಿ ಆ್ಯಂಡ್ ನಮ್ಮ ತರುಣ್ ಸುಧೀರ್ ಅವರು. ಸೊ ಎಲ್ಲರೂ ಒಂದು ನನ್ನ ನಾರ್ಮಲ್ ಎಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಇದ್ರೂ ಎಲ್ಲ ಫೋನ್ ಮಾಡಿದ ತಕ್ಷಣ ಬರ್ತೀನಿ ನಮ್ಮ ಸಿನಿಮಾ ಅಂತ ಹೇಳಿ. ಸೊ ಎಲ್ಲರೂ ಬಂದರು ಆ್ಯಂಡ್ ನನ್ನ ಧನ್ಯವಾದಗಳು ಇಲ್ಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಧನ್ಯವಾದಗಳು. ಆ್ಯಂಡ್ ನಿಮಗೆ ಥ್ಯಾಂಕ್ಸ್ ಇಲ್ಲ ಬಿಡಿ, ನಮ್ಮ ಸಿನಿಮಾ ನೋಡಿ ಅದೇ. ಆ್ಯಂಡ್ ಇಲ್ಲೇನು ಅಂದರೆ ಅಭಿಯವ್ರ ಸಿನಿಮಾಗೆ ನಾವೆಲ್ಲರೂ ಹೋಗ್ತಿದ್ವಿ, ನಮ್ಮ ಸಿನಿಮಾಗೆ ಅವ್ರು ಬರ್ತಾಯಿದ್ರು, ಯಶಸ್ಸೂರಿ ಅವ್ರ ಸಿನಿಮಾ ಗರಡಿ ಬಂದಾಗ ನಾವೆಲ್ಲ ಮತ್ತೆ ಸಪೋರ್ಟ್ ಮಾಡಿದ್ವಿ, ಎಲ್ಲರೂ ಹೋಗ್ತಿದ್ವಿ. ಆ್ಯಂಡ್ ಧನು ಅವ್ರ ಸಿನಿಮಾ ಕೈವಾ ಬಂದಾಗ್ಲೂ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಜಯದ್ ಅವ್ರ ಸಿನಿಮಾ ಬಂದಾಗ, ಬನಾರಸ್ ಬಂದಾಗ ನಾವೆಲ್ಲರೂ ಹೋಗಿ ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಕರುನಾಡ ಅಧಿಪತಿ, ಬಾಕ್ಸ್ ಆಫೀಸ್ ಸುಲ್ತಾನ್, ನಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರು ಭಾಳಷ್ಟು ನಮಗೆ ಸಪೋರ್ಟ್ ಮಾಡಿ, ಅಂದರೆ ನಮಗೆಲ್ಲ ಅವರೇ ಸಪೋರ್ಟ್ ಮಾಡಿ. ಸೊ ಇವತ್ತು ಈ ಹಂತಕ್ಕೆ ನಾವೆಲ್ಲರೂ ಬಂದಿದ್ದೀವಿ ಅಂದರೆ ಅವರ ಒಂದು ಆಶೀರ್ವಾದ ಅಥವಾ ಹೌದು. ಈ ಗಜಪಡೆ ಅಂತ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ನಾವೆಲ್ಲ ಇದ್ದಾಗ, ಗಜ ಅಂದರೆ ಅವರು, ಗಜಪಡೆ ಅಂದರೆ ನಾವು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಚಿತ್ರರಂಗದ ಹಿರಿಯರಿಗೆ, ಮಾಧ್ಯಮದ ಮಿತ್ರರಿಗೆ, ನನ್ನ ಗೆಳೆಯರಿಗೆಲ್ಲರಿಗೂ ನಮಸ್ಕಾರ ಸುತ್ತಾ ಫಸ್ಟೇ ಹೇಳ್ಬಿಡ್ತೀನಿ, ಕಾರಣಾಂತರಿಂದ ಸ್ವಲ್ಪ ತಡವಾಯಿತು, ಕ್ಷಮೆ ಇರಲಿ. ಈಗ ಟೀಸರ್ಗೆ ಬರೋಣ. ಟೈಗರ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಅಥವಾ ಅವರ ಫೈಟ್ ಬಗ್ಗೆ ಇಲ್ಲ ಅಥವಾ ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಷ್ಟೊಂದು ದೊಡ್ಡವ್ರು ನಾವಲ್ಲ. ಯಾಕಂದರೆ ಎಲ್ಲರಿಗಿಂತ ಯುವಕರಾಗಿ ಕಾಣಿಸ್ಕೊಳ್ಳೋ ಟೈಗರು ನಮ್ಮೆಲ್ಲರಿಗೂ ಹಿರಿಯರು ಅವರೇ. ಅಂದರೆ ಟೀಸರ್ ಬಗ್ಗೆ ಮಾತಾಡೋದೇ ಆದರೆ ನಾನು ಅವ್ರ ಬಗ್ಗೆ ಮಾತಾಡೋಲ್ಲ. ಒಂದು ಆಡಿಯನ್ಸ್ ನೋಡಿದಾಗ ವಿಜುವಲ್ಸ್ ಆಗಿರಲಿ, ಮ್ಯೂಸಿಕ್ ಆಗಿರಲಿ, ಕ್ಯಾಮ್ರಾ ವರ್ಕ್ ಆಗಿರಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಬ್ಜೆಕ್ಟು ಒಂಥರ ಬೇರೆ ಥರ ಇದೆ. ಪ್ಲಸ್ ಇತ್ತೀಚಿನ ದಿನಗಳಲ್ಲಿ 70s ಅನ್ನೋ ಒಂದು ಕತೆ ತುಂಬಾ ಸಕ್ಸಸ್ ಆಯಿತು. ಈಗ 80s ಬಂದಿದ್ದೀವಿ. ಅದೇ ರೀತಿ 2023 ಬಿಗ್ಗೆಸ್ಟ್ ಹಿಟ್ ಇಲ್ಲೇ ನಿಮ್ಮ ಪಕ್ಕದಲ್ಲಿ ನಿಂತಿದ್ದಾರೆ. 24 ನಿಮ್ದಾಗಿರಲಿ ಟೈಗರ್ ಅಂತ. ಸೊ ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆಲ್ ದ ಬೆಸ್ಟ್ ಟು ಎವ್ರಿಬಡಿ, ಡೈರೆಕ್ಟರ್, DOP, ಪ್ರೊಡಕ್ಷನ್ ಹೌಸ್, ಎಸ್ಪೆಷಲಿ ಮೈ ಡಿಯರ್ ಯಂಗ್ ಲುಕಿಂಗ್ ಓಲ್ಡರ್ ಬ್ರದರ್. ಆಲ್ ದ ವೆರಿ ಬೆಸ್ಟ್ ಟು ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಮಾದೇವ, ನಾವೇನು ಹೇಳೋದು ಬೇಡ. ಹೆಂಗಿತ್ತು ಟೀಸರು? ಕೇಳಿಸ್ತಲ್ಲಪ್ಪ, ಹಿಂಗಿದೆ ಟೀಸರು, ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಹತ್ರ ಅದೇ ಮಾತಾಡ್ತಿದ್ವಿ. ಅವರ ಟೈಗರ್ ಅವರ ಗೆಟಪ್ ಸರ್, ಅದು ಸಕ್ಕತ್ತಾಗಿದೆ ಗೆಟಪ್. ಆ್ಯಕ್ಚುಲಿ ಇಂಥ ಒಂದು ಗೆಟಪ್ಪೇ ಅವರ ಒಂದು ಕ್ಯಾರೆಕ್ಟರ್ ಎನ್ಹಾನ್ಸ್ ಆಗ್ಬೋದು, ಅವರ ಒಂದು ಪರ್ಫಾರ್ಮೆನ್ಸ್ಗೆ ಅವರು ಒತ್ತು ಕೊಡುವಂಥದ್ದಾಗಿರ್ಬೋದು. ಒಂದು ಡೈರೆಕ್ಟರ್ ನನಗೆ ತುಂಬ ಒಂದು 10 ವರ್ಷದಿಂದ ಪರಿಚಯ ಆಗ್ಬೋದು, ನವೀನ್ ನಡಿ. ಸಾಕಷ್ಟು ಅಂದರೆ ತುಂಬ ವರ್ಷದ ಪರಿಚಯ ಇತ್ತು, ಬಟ್ ಲಿಂಕ್ ಇರಲಿಲ್ಲ, ಕನೆಕ್ಷನ್ ಇರಲಿಲ್ಲ. ಸೊ ಇವಾಗ ಕನೆಕ್ಟ್ ಆಗಿದ್ದು. ಸೊ ತುಂಬ ಚೆನ್ನಾಗಿ ಅದ್ಭುತ ತೋರಿಸಿದ್ದೀರಾ. ಒಂದು ಪಾಯಿಂಟ್ ಇಟ್ಟಿದ್ದೀರಾ ಅವ್ರ ಹೆಸರು ತಕ್ಕಂಗೆ. ಲಾಸ್ಟ್ ಶಾಟು ನಿಮ್ಗೆಲ್ಲ ಏನನ್ಸಿರ್ಬೋದು ಹೇಳಿ. ಆ ಲಾಸ್ಟ್ ಶಾಟು ಆರ್ಬೇಕಾದ್ರೆ ಏನನ್ಸುತ್ತೆ ಹೇಳಿ? ಆ ಹೆಸರು ತಕ್ಕಂಗೆ ಶಾಟ್ ಇಟ್ಟಿದ್ದೀರಾ. ಸೊ ಅದು ನಿರ್ದೇಶಕರು ಒಬ್ಬ ಆರ್ಟಿಸ್ಟ್ ಲವ್ ಮಾಡುವಂಥದ್ದು ಒಂದು ಪಾಯಿಂಟ್ ಹೇಳ್ಬೋದು. ಸೊ ಅಷ್ಟೇ ಚೆನ್ನಾಗಿ ಮಾಡಿದ್ದೀರಾ, ಅಷ್ಟೇ ತುಂಬ ಚೆನ್ನಾಗಿ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ನಿರ್ಮಾಪಕರು ಆಲ್ ದ ಬೆಸ್ಟ್. ಮಾಧವ ಟೀಸರ್ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ನನಗದು ತುಂಬ ಇಷ್ಟ ಆಯಿತು. ಟೀಸರ್ಗಿಂತ ಹೆಚ್ಚು ನಾನು ಹೀಗೆ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟೆ ಮಾಧವ ಸೆಟ್ಟಿಗೆ. ಸೊ ಆವಾಗ ನಾನು ವಿನೋದ್ ಸರ್ಗೆ ಹೇಳಿದೆ, ಸರ್ ನನಗದು ಸಿನಿಮಾದಿಂದ ತೋರಿಸಿ, ಏನಾದರೂ ಸ್ಟೋರಿನ ನಾನು ತೋರಿಸಿ ಅಂತ. ಅವ್ರು ಈಗ ತೋರಿಸ್ತೀನಿ, ಯಾಕೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ತೋರಿಸೇ ಇಲ್ಲ. ಆಮೇಲೆ ಹಠ ಮಾಡಿ ನಾನು
ಡೈರೆಕ್ಟರ್ ನವೀನ್ ಅವ್ರಿಗೆ ಹೇಳಿದೆ, ಸರ್ ದಯವಿಟ್ಟು ತೋರಿಸಿ ಅಂತ. ಸೊ ಅಲ್ಲಿ ಒಂದು 45 ಮಿನಿಟ್ಸ್ದು ಒಂದು ರಫ್ ಫುಟೇಜ್ನ ನೋಡಿದೆ. ಅದು ನೋಡಿದ್ಮೇಲೆ ನಾನು ಕಲ್ದೋಗ್ಬಿಟ್ಟೆ. ನಾನು ಅವತ್ತೇ ಹೇಳಿದೆ ವಿನೋದ್ ಸರ್ಗೆ, ದಿಸ್ ಇಸ್ ಅ ವೆರಿ ಬಿಗ್ ಕಮ್ ಬ್ಯಾಕ್ ಫಾರ್ ಹಿಮ್ ಅಂತ. ಸರ್ ಒಂದು ಮಾತು ಹೇಳ್ತಾ ಇದ್ದೀನಿ, ಇಷ್ಟು ಸಿನಿಮಾ ನೀವು ಮಾಡಿರೋದು ಒಂದು ಲೆಕ್ಕ, ಇದು ಬೇರೆ ಲೆಕ್ಕನೇ ಹೋಗುತ್ತೆ. ಮಾತನಾಡ ಇಡೀ ಮಾಧ್ಯಮ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ನವೀನ್ ಸರ್ ನಿಮಗೂ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ. ಆಮೇಲೆ ಸರ್ ಪ್ರೊಡ್ಯೂಸರ್ ಸರ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿ ದಯವಿಟ್ಟು. ಹಾಗೆ ಇಲ್ಲಿ ಬರ್ತಾ ನಾನು ಸೋಷಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟರ್ ನೋಡಿದೆ, ಮಾದೇವ ಸೆಟ್ಗೆ ಝೈದ್ ಖಾನ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಫ್ಯಾನ್ಸ್ಗಾಗಲಿ ಯಾರಿಗಾಗಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ಚೀಫ್ ಗೆಸ್ಟ್ ಆಗಲಿ VIP ಸೆಲೆಬ್ರಿಟಿ ಅಲ್ಲ. ಚೀಫ್ ಗೆಸ್ಟ್ ಆಗಲಿ ಸೆಲೆಬ್ರಿಟಿಗಳು ಎಲ್ಲ ಫ್ಯಾನ್ಸ್, ನಾನಲ್ಲ. ಸೊ ವಿ ಆರ್ ಬ್ರದರ್ಸ್ ಅಷ್ಟೇ ಅಂತ ಹೇಳ್ಬೋದು. ಆ್ಯಂಡ್ ವಿ ಆರ್ ಅ ಫ್ಯಾಮಿಲಿ. ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾದೇವ ತಂಡಕ್ಕೆ ಥ್ಯಾಂಕ್ ಯು, ನನ್ನ ಈ ಒಂದು ಕಾರ್ಯಕ್ರಮ ಕರೆದಿದ್ದಕ್ಕೆ. ಸ್ಪೆಷಲಿ ವಿನೋದ್ಗೆ. ವಿನೋದ್ ನಂದು ಜರ್ನಿ ಆಲ್ಮೋಸ್ಟ್ ನವಗ್ರಹದಿಂದ ಶುರುವಾಯಿತು. ಎಲ್ಲ ನಮ್ಮ ತಂದೆ ಅವ್ರ ತಂದೆ ಒಟ್ಟೊಟ್ಟಿಗೆ ಸಿನಿಮಾಗಳು ಮಾಡ್ತಾ ಇದ್ರು. ಎಲ್ಲೂ ನಾವು ಅಫಿಷಿಯಲ್ ಆಗಿ ಅಥವಾ ಭೇಟಿ ಮಾಡಿದ್ದು ನೆನಪಿರಲಿಲ್ಲ. ಬಟ್ ಅದೊಂದು ಸಿನಿಮಾ ನಮ್ಮನ್ನೆಲ್ಲ ಒಂದು ಒಟ್ಟಿಗೆ ಸೇರೋ ಥರ ಮಾಡ್ತು. ಸೊ ಅಲ್ಲಿಂದ ನಂದು ವಿನೋದದು ಒಂದು ಬಾಂಡಿಂಗ್ ಇದೆ. ಎಸ್ಪೆಷಲಿ ಆ ಸಿನಿಮಾದಲ್ಲಿ ನಾವು ಅಷ್ಟು 7 ಜನ ಇದ್ರು ನಾನು ವಿನೋದೇ ಸಕ್ಕ ಜಾಸ್ತಿ ಒಟ್ಟಿಗೆ ಇರ್ತಾ ಇದ್ದಿದ್ದು. ಸೊ ಅಲ್ಲಿಂದ ಶುರುವಾಗಿದ್ದ ಒಂದು ಬಾಂಡಿಂಗು, ಆ ಜರ್ನಿ, ಆ ಸ್ಟ್ರಗಲ್ಲು, ಆ ಲೈಫ್ನ ಏರಿಳಿತಗಳನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇವ್ರದ್ದೊಂದು ಸಿನಿಮಾ ಬಂದಿದ್ದು ಫೈಟರ್ ಅಂತ. ಸೊ ರಿಯಲ್ ಲೈಫ್ ಫೈಟರ್ ವಿನೋದ್ ಇವತ್ತು ಮಾದೇವ ನೋಡ್ತಿದ್ರೆ ನನಗೆ ಓವರ್ ಆಲ್ ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಅವ್ರ ಲುಕ್ ಆಗಿರ್ಬೋದು, ಫಸ್ಟ್ ಅಟ್ರಾಕ್ಟ್ ಆಗಿದೆ ನನಗೆ ವಿನೋದ್ ಲುಕ್ಕು, ಆ ಬಿಯರ್ಡು ಆ್ಯಂಡ್ ಆ ಟೋನು, ಅದೆಲ್ಲದಕ್ಕೂ. ಅದಕ್ಕೊಂದು ಚಿಕ್ಕ ಇನ್ಸಿಡೆಂಟ್ ಆಗ್ತಾ ಬರುತ್ತೆ ನನಗೆ. ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡು ವಿನೋದ್ ಹತ್ರ ಹೋಗ್ತೀನಿ. ಅದೊಂದು ತುಂಬ ಇಂಪಾರ್ಟೆಂಟ್ ಪಾತ್ರ ಮಾಡಬೇಕು ಅಂತ. ಅಲ್ಲಿವರೆಗೂ ವಿನೋದ್ ಯಾವಾಗಲೂ ಕ್ಲೀನ್ ಶೇವು, ಬಿರಗೀಸೆ ಈ ಥರದನ್ನೇ ಪಾತ್ರ ಮಾಡ್ತಾ ಇದ್ದಿದ್ದು. ಬ್ರದರ್ ನನಗೆ ನೀವು ಬಿಯರ್ಡ್ ಬಿಡಬೇಕು ಅಂತ ಆಸೆ, ಈ ಲುಕ್ ಒಂದು ಬಿಯರ್ಡಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಬ್ರದರ್, ನಾನು ಬಿಯರ್ಡಲ್ಲಿ ಚೆನ್ನಾಗೇ ಕಾಣಿಸಲ್ಲ, ನಾನು 100% ಬೇಡ, ನಾನು ಹೇಳ್ತೀನಿ ಕೇಳಿ ನಿಮಗೆ ಅಂದರು. ಇಲ್ಲ ಬ್ರದರ್, ಒಂದ್ಸತಿ ನೀವು ಟ್ರೈ ಮಾಡಿ. ಇಲ್ಲ ಬ್ರದರ್, ನನ್ನ ಮಾತು ಕೇಳಿ ಅಂತ. ಅದೇನು ನನ್ನ ಅದೃಷ್ಟನೋ ಅವ್ರ ದುರಾದೃಷ್ಟನೋ, ಆ ಟೈಮಲ್ಲಿ ಅವ್ರಿಗೊಂದು ಇಂಜುರಿ ಆಗೋಗುತ್ತೆ. ಒಂದು ಸಿನಿಮಾದಲ್ಲಿ ಸ್ಟಂಟ್ ಮಾಡ್ಬೇಕಾದ್ರೆ ಕಾಲು ಇಂಜುರಿ ಆಗ್ಬಿಡುತ್ತೆ. 2 ತಿಂಗಳು ಬೆಡ್ ರೆಸ್ಟ್ ಬರುತ್ತೆ. ಅಲ್ಲಿ ಹೇಳ್ತೀನಿ, ಈ 2 ತಿಂಗಳ ಗ್ಯಾಪ್ ಇದೆಯಲ್ಲ, ಸುಮ್ಮನೆ ದಾಡಿ ಬಿಡಿ ಬ್ರದರ್, ನಿಮ್ಗೆ ಹೆಂಗೋ ಶೂಟಿಂಗ್ ಇಲ್ಲ ಏನಿಲ್ಲ, ನೋಡೋಣ ಅಂತ ಅಂದ್ಬಿಟ್ಟು ಅಂತ. ಅವತ್ತು ಅವ್ರು ಆಯ್ತು ಅಂತ ಅಂದಿದ್ದು. ಇವಾಗ ಅವ್ರು ಶೇವ್ ಮಾಡಕ್ಕೆ ಅವ್ರಿಗೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ಸೊ ಅಂದರೆ ಆ ಥರದೊಂದು ಮನೋಭಾವ ಅವ್ರದ್ದು ತುಂಬ ಕೆಲಸಕ್ಕೆ ಅಂದರೆ ತುಂಬ ಆನೆಸ್ಟ್ ಆಗಿ ಇರೋವಂಥ ಒಬ್ಬ ವ್ಯಕ್ತಿ ನಾನು ನೋಡಿರೋ ಥರ. ತುಂಬ ಡೆಡಿಕೇಟೆಡ್, ತುಂಬ ಹಾರ್ಡ್ ವರ್ಕಿಂಗು. ಸೊ ಅದು ಬರೀ ಸಿನಿಮಾ ಅಂತಾನೆಲ್ಲ, ಔಟ್ ಆಫ್ ದಿ ಸಿನಿಮಾ ಕೂಡ ಆ ಸಿನಿಮಾ ಒಳ್ಳೇದಾಗಬೇಕು ಅನ್ನೋದಕ್ಕೋಸ್ಕರ ಏನು ಬೇಕಾದ್ರೂ ಎಫರ್ಟ್ ಹಾಕಿ ಮಾಡ್ತಾರೆ. ಒಂದು ಸಿನಿಮಾ ಪಬ್ಲಿಸಿಟಿ ಆಗಿರ್ಬೋದು, ಆ ಪ್ರೊಡ್ಯೂಸರ್ಗೆ ಏನೋ ಹೆಲ್ಪ್ ಆಗಬೇಕು ಅನ್ನೋದಾಗಿರ್ಬೋದು, ಪ್ರತಿಯೊಂದೂ ಮಾಡ್ತಾನೆ. ಸೊ ಈ ಮಾದೇವ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ್ಯಂಡ್ ಈ ಜಾನರೇ ತುಂಬ ಕಷ್ಟ. 80s 70s ಎಲ್ಲ ಮಾಡೋದು ನಾನು ಅನುಭವಿಸ್ಕೊಂಡ್ ಬಂದಿದ್ದೀನಿ ಇವಾಗ ತಾನೇ ಅದನ್ನು. ಸೊ ಅದು ತುಂಬ ಕಷ್ಟ, ಯಾಕಂದರೆ ತುಂಬ ಹೋಮ್ವರ್ಕು, ತುಂಬ ಡೀಟೇಲಿಂಗು, ರಿಸರ್ಚು ಆ ಥರದ್ದಿರುತ್ತೆ. ಸೊ ಆಲ್ ಕ್ರೆಡಿಟ್ ನವೀನ್ ಆ್ಯಂಡ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಕೊಡೋಕೆ ಇಷ್ಟಪಡ್ತೀನಿ ನಾನು. ಅಷ್ಟು ಅದ್ಭುತವಾಗಿ ಅದನ್ನ ತೆರೆ ಮೇಲೆ ತಗೊಂಡ್ಬಂದಿದ್ದಾರೆ. ನೋಡಿದ್ರೆ ನಮ್ಗೆ ಯಾರಾಗ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಅರ್ಧ ಆ ಸ್ಟ್ರೆಂತ್ ಈ ಸಿನಿಮಾಗೆ ಆ ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ತುಂಬ ಇಂಟೆನ್ಸ್ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲೋ ಅಗೇನ್ ಈಗ ನಮ್ಮ ಸಿನಿಮಾ ಆಗಿದ್ಮೇಲಿಂದ ನಮಗೂ ಒಂದು ನಮ್ಮ ಮಣ್ಣಿನ ಕತೆಗಳನ್ನ ಜನ ರಿಸೀವ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ಇದು ಏನೋ ಆ ಥರದೇ ಒಂದು ಫ್ಲೇವರ್ ಇದೆ, ಆ ಥರದೇ ಒಂದು ಬ್ಯಾಕ್ ಡ್ರಾಪ್ ಅಂತ ಅನಿಸ್ತಾ ಇರೋದಕ್ಕೋಸ್ಕರ ಒನ್ ಮೋರ್ ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡದ ಒಂದು ಕತೆ ಬರುತ್ತೆ ಅನ್ನೋದು ಒಂದು ಬಹಳ ಖುಷಿ ಇದೆ. ಸೊ ಗುಡ್ ಲಕ್ ಟು ನವೀನ್ ಸರ್ ಆ್ಯಂಡ್ ಇಡೀ ಟೀಮ್. ಆ್ಯಂಡ್ ಈ ಸಿನಿಮಾದಲ್ಲಿ ಅರ್ಧ ನೀವು ಗೆದ್ದಿರೋದೇ ಕ್ಯಾಸ್ಟಿಂಗಲ್ಲಿ. ಯಾವತ್ತು ನಾನು ಅದೇ ನಂಬ್ತೀವಿ, ಒಬ್ಬ ಡೈರೆಕ್ಟರ್ ಆಗಿ ಇವತ್ತು ಕಾಟೇರಾಗ ಅಷ್ಟು ಹೆಸರು ಬರ್ತಾ ಇದೆ ಅಂದರೆ ಅದ್ರ ನನ್ನ ಕೆಲಸ ಅರ್ಧ ಇದೆ, ನನ್ನ ಆ್ಯಕ್ಟರ್ಸೇ ಅರ್ಧ ಅದನ್ನು ದಾಟಿಸ್ಬಿಟ್ಟಿರ್ತಾರೆ. ಸೊ ಶ್ರುತಿ ಮೇಡಮ್ ಆಗಿರ್ಬೋದು, ಶ್ರುತಿ ಮೇಡಮ್ ಅವ್ರು ಜಸ್ಟ್ ಹೇಳ್ತಾ ಇದ್ರು ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ನಿರ್ದೇಶಕರು ಅಂತ. ನಾನು ಇನ್ಕ್ಲೂಡಿಂಗ್ ನವೀನ್ ಅವ್ರ ಪರವಾಗಿ ಹೇಳ್ತೀನಿ, ಶ್ರುತಿಮಾ ನೀವು ನಮ್ಗಳ ಸಿನಿಮಾಗಳು ಒಪ್ಕೊಳ್ಳೋದು ನಮ್ಮ ಅದೃಷ್ಟ. ಅದು ನೀವು ಮಾಡಿರೋ ಸಕ್ಸಸ್ ನೋಡಿದಿರೋ ಸಕ್ಸಸ್ಸು ಅದೆಲ್ಲ ನಮ್ಗೇನು ಇಲ್ಲ. ನೀವುಗಳು ಈ ಸ್ಕ್ರಿಪ್ಟ್ ವ್ಯಾಲ್ಯೂ ಇದೆ, ಈ ಸ್ಕ್ರಿಪ್ಟಿಗೆ ಅಂತ ಒಪ್ಕೊತಿದ್ದೀರಾ ಅಂತಂದ್ರೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಈ ಥರದೊಂದು ಅದ್ಭುತ ನಟರುಗಳು ಸಿಗೋದು. ಸೊ ಆ ನಿಟ್ಟಿನಲ್ಲಿ ನೀವಿದ್ದೀರಾ. ಐ ಆಮ್ ಶೋರ್
ಈ ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಆ್ಯಂಡ್ ಈ ಸಿನಿಮಾದ ನಾಯಕ ನಟಿ ಸೋನಲ್ ಅವರು, ಯೂಶಲಿ ಸಿನಿಮಾಗ ನಾನು ಮಾಡಿದ್ದೀನಿ, ಅಥವಾ ಒಂದು ಟ್ರೆಂಡೇ ಡೈರೆಕ್ಟರ್ಗಳದ್ದೇ ಫಾಲ್ಟ್ ಇರ್ಬೋದೇನೋ, ಹೀರೋಯಿನ್ ಅಂತ ಬಂದಾಗ ಪಾಪ ಅವರಿಗೆ ಆದಷ್ಟು ಗ್ಲಾಮರು ಚೆನ್ನಾಗಿ ಕಾಣಿಸ್ಬೇಕು, ಈ ಥರನೇ ಬಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೀರೋಯಿನ್ಗಳು ಹೆಂಗಿರ್ತಾರೆ ಅಂತಂದ್ರೆ ಫಸ್ಟ್ ಅವ್ರ ತಲೆಯಲ್ಲಿ ಬರೋದೇ ನನ್ನ ಹೇರ್ಸ್ ಚೆನ್ನಾಗಿದೆಯಾ, ಮೇಕಪ್ ಚೆನ್ನಾಗಿದೆಯಾ, ಕಾಸ್ಟ್ಯೂಮ್ ಚೆನ್ನಾಗಿದೆಯಾ, ನೀನು ಸೀನ್ ಪೇಪರ್ ಆಮೇಲೆ ಏನಾರು ಇಟ್ಕೋ, ಏನೂ ಇರಲ್ಲ ಸೀನಲ್ಲಿ, ನಮಗೆ ನಾವು ನಿಂತಿರ್ಬೇಕು ಅನ್ನೋ ಥರದ್ದು ಒಂದು ಮೈಂಡ್ ಸೆಟ್ ಇರುತ್ತೆ. ಆ್ಯಂಡ್ ಅದು ನಮ್ಗಳದೇ ಫಾಲ್ಟ್, ನಾವು ಹತ್ರ ಒಂದು ಆಗ್ಬಿಟ್ಟಿರುತ್ತೆ ಹೀರೋ ಡ್ರಿವನ್ ಹೋಗಿ ಹೋಗಿ ಹೋಗಿ. ಆದರೆ ಇವಾಗ ಈ ಥರದೊಂದು ಡಿ ಗ್ಲಾಮರ್ ಲುಕ್ಸ್ ಆಗಿರಲಿ ಅಥವಾ ತುಂಬ ಏನೋ ರಾ ಕಾಸ್ಟ್ಯೂಮ್ಸ್ ಆಗಿರಲಿ, ಈ ಥರ ಪಾತ್ರಗಳನ್ನ ಒಪ್ಕೊಳ್ಳೋದೇ ತುಂಬ ಚಾಲೆಂಜಿಂಗ್. ಸೋನಲ್ ಒನ್ ಆಫ್ ದಿ ಲೀಡಿಂಗ್ ಆಕ್ಟ್ರೆಸ್ ಇದ್ದಾರೆ ಇವತ್ತು, ಅವ್ರು ಒಪ್ಕೊಂಡಿದ್ದಾರೆ ಅಂತಂದರೆ ಐ ಥಿಂಕ್ ಐ ಗಿವ್ ದ ಕ್ರೆಡಿಟ್ ಟು ಯು. ಎಲ್ರಿಗೂ ನಮಸ್ಕಾರ. ಮಹಾದೇವ ಟೈಟ್ಲಲ್ಲಿ ಫೋರ್ಸ್ ಇದೆ, ತಾಕತ್ತಿದೆ, ಭಕ್ತಿ ಇದೆ ನೋಡಿ, ಅದಕ್ಕೆ ನೋಡು ಇದು ಕಾಣಿಸಿರ್ಬೋದು, ಇದು ಮಹಾದೇವ. ಸೊ ನಂದು ಮತ್ತು ಟೈಗರ್ ಜರ್ನಿ ಹೋರಿಯಿಂದ ಶುರು ಆಯಿತು. ಹೋರಿಯಿಂದ ರೈಟ್, ಹೋರಿ 15 ವರ್ಷ ಆಯಿತು ಸಿನಿಮಾ. ಹೋರಿ ವಯಸ್ಸಾಯ್ತು. ಸೊ ಹೋರಿಯಿಂದ ರಾಬರ್ಟ್ವರೆಗೂ ನನಗೆ ತುಂಬ ಇಷ್ಟ ಆಗಿದ್ದವರು ಅಂದರೆ ಅವ್ರ ಸಿಂಪ್ಲಿಸಿಟಿ. ಯಾಕಂದರೆ ಹೋರಿಯಲ್ಲಿ ನಾನು ಏನು ಅವ್ರನ್ನ ನೋಡ್ಕೊಂಡ್ಬಂದೆ, ಆವಾಗಿಂದ ಇವತ್ತಿನವರೆಗೂ ಹಾಗೆ ಇದ್ದಾರೆ, ಅದೇ ಪ್ರೀತಿ ವಿಶ್ವಾಸ, ಅದೇ ಸಿಂಪ್ಲಿಸಿಟಿ, ಅದು ನನಗೆ ತುಂಬ ಇಷ್ಟ ಆಗೋದು. ಅವ್ರ ತಂದೆಯವರು ಹಾಗೆ ಇದ್ದರು, ಅವರು ಕೂಡ, ಅದು ನನಗೆ ತುಂಬ ಇಷ್ಟ ಆಗಿದ್ದು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ವಿನೋದ್ ಸರ್, ನಿಮ್ಮ ಇಷ್ಟು ಸಿನಿಮಾಗಳು ನಾನು ನೋಡೋ ಮಟ್ಟಿಗೆ ಎಲ್ಲರೂ ಹೇಳಿದ್ರು, ಬಟ್ ನಾನು ಮನಸಾರೆ ಹೇಳ್ತೀನಿ, ಇಷ್ಟು ಸಿನಿಮಾ ಜರ್ನಿ, ಎಷ್ಟು ಸಿನಿಮಾ ಮಾಡಿದ್ದೀರಾ, ಈ ಸಿನಿಮಾ ನಿಮ್ಮ ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಲಿ ಅಂತ ನಾನು ಮನಸ್ಸಿಂದ ಹೇಳ್ತೀನಿ. ಹಾಗೆಯೇ ಇಡೀ ಚಿತ್ರತಂಡವಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಆಮೇಲೆ DOP ಅವರು ಪ್ರತಿಯೊಬ್ಬರೂ ಎಷ್ಟು ನೀಟಾಗಿ ಅದ್ಭುತವಾಗಿ ಕಥೆ ಹೇಳೋದ್ರಲ್ಲಾಗಿರ್ಬೋದು, ಅಥವಾ DOP ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದ್ದೀರಾ. ಹಾಗೆಯೇ ಆರ್ಟಿಸ್ಟ್ ಪ್ರತಿಯೊಬ್ಬರಿಗೂ ಆಲ್ರೆಡಿ ನಾನೇ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗಲಿ. ಹಾಗೆಯೇ ನಮ್ಮ ನಿರ್ಮಾಪಕರು ಕೇಶವ್ ಸರ್, ತುಂಬ ಒಳ್ಳೇದಾಗಲಿ. ಈ ಥರ ಇಂಡಸ್ಟ್ರಿಗೆ ಬಂದಿದ್ದೀರಾ, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.